ನಮ್ಮ ರಾಷ್ಟ್ರ ಉಳಿಬೇಕು, ನಮ್ಮ ಹಿಂದೂ ಧರ್ಮ ಉರಿಬೇಕು. ಆದ್ರಿಂದ ನಮಗೆ ಮೋದಿ ಬೇಕು. I could only say as short, he is supporting the rich, not to the common man. ಕಾಂಗ್ರೆಸ್ 6 ಕ್ಷೇತ್ರದಲ್ಲಿ ಗೆಲ್ತದೆ, ಮೆಕ್ಕಿದ್ದು ಎಲ್ಲಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ತದೆ. More than 75% ನಾವು ಗೆಲ್ಲೇ ಗೆಲ್ತೀವಿ because of our guarantees. ಪಾದಯಾತ್ರೆ ಮಾಡಿ ಇಲ್ಲಿ ಡ್ಯಾಮ್ ಆಗ್ಬೇಕು, ಇಲ್ಲಿ ಡ್ಯಾಮ್ ಆಗ್ಬೇಕು ಅನ್ನೋದು ಬಿಟ್ರೆ ಪಾದಯಾತ್ರೆಗಳಲ್ಲಿ ಯಾವುದೇ ಇದಿಲ್ಲ, ಉಳಿವಿಲ್ಲ. ಇಲ್ಲಿ ಪಕ್ಷ ಭೇದ ಇವ ಯಾವುದು ಬರುವುದಿಲ್ಲ. ಇಲ್ಲಿ ಬಂದಿರತಕ್ಕಂಥದ್ದು ಒಂದೇ ಏನಂದ್ರೆ ಮೋದಿ ಮತ್ತು ನಮ್ಮ ಭಾರತ ದೇಶ ಈ ಉಳಿವಿಗಾಗಿ ಹಿಂದೂ ಧರ್ಮವನ್ನು ಕಾಪಾಡೋದಕ್ಕೋಸ್ಕರ ಓಟ್ ಹಾಕಿದ್ದಾರೆ. ಇಲ್ಲೇ ಜನಗಳು ಬಂದು ಇಲ್ಲೇ ನಿಂತ್ಕೊಂಡು ನಾವು ಗೆಲ್ಲಲೇಬೇಕಂತ ಶ್ರಮ ಪಟ್ಟಂತ ಕ್ಷೇತ್ರ ಯಾವ್ದಾದ್ರು ಇದ್ರೆ 224 ಕ್ಷೇತ್ರದಲ್ಲಿ ನಮ್ಮ ಒಂದು ಈ RR ನಗರ. ಸರ್ ನಮಸ್ತೆ ಸರ್. ಮೊದಲನೇದಾಗಿ ಕರ್ನಾಟಕ ಟಿವಿಯ ಎಲ್ಲ ವೃಂದದವರೆಗೂ ನಾನು ನಮಸ್ಕಾರವನ್ನು ಹೇಳ್ತೇನೆ. ಸರ್ ನಿಮ್ ಹೆಸರು ಗೊತ್ತಾಗಿಲ್ಲ ನಂಗೆ. ಆರ್ ಸುಂದರ್ ಚಂದ್ರು, JP ಪಾರ್ಕ್. ಸರ್ ಒಂದು 78 ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರವನ್ನ ಬಿಜೆಪಿ ಜೆಡಿಎಸ್ ಮೈತ್ರಿ ಗೆಲ್ಬಹುದು, ಎಷ್ಟು ಕ್ಷೇತ್ರವನ್ನ ಕಾಂಗ್ರೆಸ್ ಗೆಲ್ಬಹುದು ಅಂತ ಅನ್ಸುತ್ತೆ? ಕಾಂಗ್ರೆಸ್ ಗೆಲ್ತದೆ ಅಂತ ಕೇಳ್ತಾ ಇದ್ದೀರಾ? ಗೆಲ್ಬಹುದು ಸರ್. ಕಾಂಗ್ರೆಸ್ 6 ಕ್ಷೇತ್ರದಲ್ಲಿ ಗೆಲ್ತದೆ, ಮೆಕ್ಕಿದ್ದು ಎಲ್ಲಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ತದೆ. ಹೇಗೆ ಹೇಳ್ತೀರಾ? ನನ್ನ ಒಂದು ಪೂರ್ವಭಾವಿಯಲ್ಲಿ ನಾನು ನಿರ್ಧಾರ ಮಾಡಿರ್ತಕ್ಕಂಥದ್ದು ಮತ್ತು ನಾನು ನೋಡಿರ್ತಕ್ಕಂಥ ಎಲ್ಲ ಸಮೀಕ್ಷೆ ಪ್ರಕಾರ ಇಲ್ಲಿ ಅಲ್ಪಸಂಖ್ಯಾತರು, ಹಿಂದೂ, ಮುಸಲ್ಮಾನ್, ಕ್ರಿಶ್ಚಿಯನ್ ಇದು ಯಾವುದೂ ಬರೋದಿಲ್ಲ. ಇಲ್ಲಿ ಪಕ್ಷ ಭೇದ ಇವ ಯಾವುದು ಬರೋದಿಲ್ಲ. ಇಲ್ಲಿ ಬಂದಿರತಕ್ಕಂಥದ್ದು ಒಂದೇ ಏನಂದ್ರೆ ಮೋದಿ ಮತ್ತು ನಮ್ಮ ಭಾರತ ದೇಶ ಈ ಉಳಿವಿಗಾಗಿ ಹಿಂದೂ ಧರ್ಮವನ್ನು ಕಾಪಾಡೋದಕ್ಕೋಸ್ಕರ ಓಟ್ ಹಾಕಿದ್ದಾರೆ. ಇದರಿಂದ ನಾನು ಹೇಳ್ತೀನಿ ಅಷ್ಟೇ. ನಿಮ್ಮ ಪ್ರಕಾರ ಮೋದಿ ಅವರ ಮುಖವನ್ನ ನೋಡಿ ವೋಟ್ ಮಾಡಬೇಕಾ ಅಥವಾ MP ಅವರ ಮುಖವನ್ನ ನೋಡಿ ಜನರು ವೋಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ? ಮೋದಿ ಮುಖವನ್ನು ನೋಡಿ ಕೂಡ ವೋಟ್ ಹಾಕ್ಬೇಕು. ಆಮೇಲೆ ಈ ಕ್ಷೇತ್ರದಲ್ಲಿ RR ನಗರ ಕ್ಷೇತ್ರದಲ್ಲಿ ಬಟ್ ಈ ಒಂದು ಕನಕಪುರ ಕ್ಷೇತ್ರದಲ್ಲಿ ಒಬ್ಬ ರದೀವ್ ಅಂತ ನಿಂತಿದ್ದಾನೆ, ಅವರನ್ನು ನೋಡಿ ವೋಟ್ ಹಾಕ್ಬೇಕು ಅಂತ ನಾನು ಹೇಳ್ತೀನಿ. ಓಕೆ, ಧರ್ಮ ಅನ್ನುವಂತಹ ವಿಚಾರವಾಗಿ ವಿರೋಧ ಪಕ್ಷದವರು ಸಾಕಷ್ಟು ಮಾತುಗಳನ್ನ ಆಡ್ತಾರೆ. ಧರ್ಮ ಒಡೆಯುವಂತಹ ಕೆಲಸಗಳು ನಡೀತಾ ಇದೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ನಮಗೆ ಧರ್ಮ ಬೇಡ ಸ್ವಾಮಿ, ನಮ್ಗೆ ಬೇಕಾಗಿದ್ದು ಅಭಿವೃದ್ಧಿ. ಎಲ್ಲಮ್ಮ ಧರ್ಮ ಉಳಿದಿದೆ? ಎಲ್ಲಿ ಉಳಿದಿದೆ ಹೇಳಿ? ಈ ಪಾರ್ಕ್ ಒಳಗಡೆಯಿಂದ ಒಂದು ಕಡೆಯಿಂದ ತಗೊಂಡ್ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಕಾಣ್ತಕ್ಕಂಥ ಇದೇ ನಿಂತಿದೆ, ಒಳಗಡೆ ಟ್ರೈನ್ ನಿಂತಿದೆ, ಈ ಪಾರ್ಕ್ ನಲ್ಲಿ ಇನ್ನೂ ಅಭಿವೃದ್ಧಿ ನಿಂತಿದೆ. ಇದ್ರ ಇಡೀ 224 ಕ್ಷೇತ್ರದಲ್ಲಿ ಅಭಿವೃದ್ಧಿ ನಿಂತಿದೆ ಅಂದ್ರೆ ಅದು RR ನಗರದಲ್ಲಿ ಮಾತ್ರ. ಎಲ್ಲಿ ಧರ್ಮ ಇದೆ ಅದನ್ನ ನೀವೇ ಹೇಳಿ, ಮಾಧ್ಯಮದವ್ರು ನೀವೇ ಹೇಳ್ಬೇಕು. ಎಲ್ಲೂ ಧರ್ಮ ಎಲ್ಲಿ ಬೇಕಾದ್ರೆ ನಡೀಬಹುದು, ಆದ್ರೆ ಈ RR ನಗರದಲ್ಲಿ ಧರ್ಮ ನಿಂತೋಗಿದೆ. ಇದನ್ನ ನಾನು ಹೇಳಲು ಇಚ್ಛೆ ಪಡ್ತೀನಿ. ಓಕೆ ಸರ್, ಈಗ ಕರ್ನಾಟಕದ ವಿಚಾರವನ್ನ ಸೈಡ್ಗೆ ಇಟ್ರೆ ರಾಷ್ಟ್ರದ ವಿಚಾರವಾಗಿ ಮಾತನಾಡೋದಾದ್ರೆ ಇನ್ನೂ ಕೂಡ ಈ ಪ್ರಶ್ನೆಯನ್ನ ಕೇಳಬಹುದು. ಯಾಕಂತಂದ್ರೆ ಹಲವಾರು ರಾಜ್ಯಗಳಲ್ಲಿ ಇನ್ನೂ ಕೂಡ ಎಲೆಕ್ಷನ್ ನಡೆದಿಲ್ಲ. ಈ ಕಾರಣಕ್ಕೋಸ್ಕರ ಪ್ರಧಾನಿ ಯಾರಾದ್ರೂ ಒಳ್ಳೇದು ಅನ್ಸುತ್ತೆ? ಪ್ರಧಾನಿ ನಮ್ಮ ನರೇಂದ್ರ ಮೋದಿನೇ. ಇದು ನಾನು ಹೇಳ್ತೀನಿ, ಇವತ್ತು ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗೋದು, ಇದರಲ್ಲಿ ಯಾವುದೇ ಸಂದೇಹ ಬೇಡ. ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗೋದು. ಇವತ್ತು ಭಾರತ ದೇಶದಲ್ಲಿ ಯಾರ ಬಗ್ಗೆನೂ ಒಂದು ಕೂಲಾಂಕಷವಾಗಿ ಒಂದು ಹೆಣ್ಣು ಮಗಳಾಗ್ಲಿ, ಒಂದು ಗಂಡು ಮಗು ಆಗ್ಲಿ, ಮತ್ತು ಯಾರ್ಯಾರ ಬಗ್ಗೆನೂ ಅನ್ಯಾಯವಾಗಿ ಮಾತಾಡಿದ್ರೆ ಅವ್ರ ಬಗ್ಗೆ ನಾನು ನೇರವಾಗಿ ನುಡಿತಾ ಇದ್ದೆ. ಆದ್ರೆ ನನಗೆ ಬೇಕಾಗಿರೋದು ಮೋದಿ. ನಮ್ಮ ರಾಷ್ಟ್ರ ಉಳಿಬೇಕು, ನಮ್ಮ ಹಿಂದೂ ಧರ್ಮ ಉರಿಬೇಕು. ಆದ್ರಿಂದ ನಮಗೆ ಮೋದಿ ಬೇಕಷ್ಟೆ. ಹಾಗಾದ್ರೆ ನಿಮ್ ಪ್ರಕಾರ NDI ಮೈತ್ರಿಕೂಟದಲ್ಲಿ ಯಾರು ಕೂಡ ಪ್ರಧಾನಿ ಆಗೋಕೆ ಅರ್ಹತೆನೆ ಹೊಂದಿಲ್ವಾ? ಖಂಡಿತವಾಗ್ಲು. ಯಾಕಂದ್ರೆ ಹೊಂದಿದಿರ್ತಕ್ಕಂಥ ಕೆಲಸ ಮಾಡ್ಕೊಂಡು ಹೋದ್ರೆ ಹೊಂದಿದ್ದಾರೆ. ಪಾದಯಾತ್ರೆ ಮಾಡಿದ್ರು, ಮೇಕೆದಾಟು ಮಾಡಿದ್ರು. ಏನಕ್ಕೆ ಮೇಕೆದಾಟು ಮಾಡಿದ್ರು? ಇವ್ರಿಗೆ ಕಟ್ಟೋಂತ ಯೋಗ್ಯತೆ ಇಲ್ವಾ? ಇವ್ರಿಗೆ ಹೋಗಿ ಕಟ್ಟಬೇಕಲ್ಲಿ, ಇನ್ನೊಬ್ರು ಕೇಳ್ಬೇಕಾ? ಇವತ್ತು ಮೇಕೆದಾಟಕ್ಕಿನ್ನ ಮೊದಲು ನಾವು ತಮಿಳ್ನಾಡವ್ರಿಗೆ ಖಂಡಿತವಾಗ್ಲೂ ಹೇಳ್ತೇನೆ, ನಾವಿವತ್ತು ತಮಿಳ್ನಾಡವ್ರಿಗೆ ನಾವು ಇವತ್ತು ಅವ್ರಿಗೆ ತಿಳಿ ಹೇಳ್ಬೇಕು. ಇವತ್ತು ಮೇಕೆದಾಟನ್ನ ಮಾಡೋದಕ್ಕೆ ಮುಂಚೆ ಒಗನೇಕಲ್ಲಲ್ಲಿ ನೀವು ಡ್ಯಾಮ್ ಕಟ್ಟಿ, ನಿಜವಾಗ್ಲೂ ಇದನ್ನ ರಿಲೇ ಮಾಡ್ಬೇಕು ನೀವು. ಒಗನೇಕಲ್ಲಲ್ಲಿ ಸಂಪತ್ತಿದೆ, ಒಗನೇಕಲ್ಲಲ್ಲಿ ಮಸಾಜ್ಗೆ ಹೋಗ್ತಾರೆ, ನೀರಿನಲ್ಲಿ ಸ್ನಾನ ಮಾಡ್ತಾರೆ. ಅಲ್ಲಿ ಡ್ಯಾಮ್ ಕಟ್ಟಿದ್ರೆ ಅನೇಕ ಹಳ್ಳಿಗಳು ಹೋಗ್ತದೆ. ಅದ್ರ ಡ್ಯಾಮ್ ಕಟ್ಟಿದ್ರೆ ಅನೇಕ, ಇವತ್ತು ತಮಿಳ್ನಾಡಿನಲ್ಲಿ ಚೆನ್ನೈ ಕೂಡ ನೀರು ಕೊಡ್ಬೋದು. ಒಗನೇಕಲ್ನಲ್ಲಿ ಡ್ಯಾಮ್ ಕಟ್ಟಿದ್ರೆ ಅಲ್ಲಿ ಡ್ಯಾಮ್ ಕಟ್ಟಿ, ನೀವು ಅಲ್ಲಿ ಡ್ಯಾಮ್ ಕಟ್ಕೊಳ್ಳಿ, ನಾವು ಇಲ್ಲಿ ಡ್ಯಾಮ್ ಕಟ್ಬಿಟ್ಟು ನಮ್ಮ ಏನು ಇವತ್ತು ಮೇಕೆದಾಟು ಡ್ಯಾಮ್ ಕಟ್ಬಿಟ್ಟು ನಾವು ನಿಮಗೆ ನೀರು ಕೊಡ್ತೀವಿ, ಅದನ್ನ ಅಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳಿ, ಆ ನೀರನ್ನ ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ಬೋದು. ಇದನ್ನ ಹೇಳೋಕೆ ಯಾರು ಇಲ್ಲ. ಪಾದಯಾತ್ರೆ ಮಾಡಿ ಇಲ್ಲಿ ಡ್ಯಾಮ್ ಆಗ್ಬೇಕು, ಇಲ್ಲಿ ಡ್ಯಾಮ್ ಆಗ್ಬೇಕು ಅನ್ನೋದು ಬಿಟ್ರೆ ಪಾದಯಾತ್ರೆಗಳಲ್ಲಿ ಯಾವುದೇ ಇದಿಲ್ಲ, ಉಳಿವಿಲ್ಲ. ಓಕೆ ಸರ್, ಕೊನೆಯದಾಗಿ ಒಂದು ಪ್ರಶ್ನೆ. ಕುತೂಹಲ, ರಾಜಕೀಯ ಕುತೂಹಲ ಇದ್ದೇ ಇರುತ್ತೆ. ಯಾವ ಕ್ಷೇತ್ರ ಕುತೂಹಲವನ್ನ ಮೂಡಿಸಿದೆ ನಿಮಗೆ? ಕುತೂಹಲ ಮೂಡಿಸಿರೋದು ಇಡೀ 224 ಕ್ಷೇತ್ರದಲ್ಲಿ RR ನಗರ. ಈ RR ನಗರ ಕ್ಷೇತ್ರ ಕುತೂಹಲ, ಬಹಳಷ್ಟು ಕುತೂಹಲ ಬಂದಿದೆ. ಇಲ್ಲೇ ಜನಗಳು ಬಂದು
ಇಲ್ಲೇ ನಿಂತ್ಕೊಂಡು ನಾವು ಗೆಲ್ಲಲೇಬೇಕಂತ ಶ್ರಮ ಪಟ್ಟಂತ ಕ್ಷೇತ್ರ ಯಾವ್ದಾದ್ರು ಇದ್ರೆ 224 ಕ್ಷೇತ್ರದಲ್ಲಿ ನಮ್ಮ ಒಂದು ಈ RR ನಗರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಮ್ಯಾಮ್. ನಮಸ್ತೆ. ಮ್ಯಾಮ್ ನಿಮ್ ಹೆಸರು ಗೊತ್ತಾಗಿಲ್ಲ. ನಾನು ವೈಜಯಂತಿ, JP ಪಾರ್ಕ್ ವಾರ್ಡ್ ಅಲ್ಲಿ ಸೀನಿಯರ್ ಕಾಂಗ್ರೆಸ್ ಲೀಡರ್. ಮ್ಯಾಮ್ ವೋಟ್ ಹಾಕಿದ್ದೀರಾ? ಖಂಡಿತವಾಗಿ. My vote is here. Yeah. I was the first person to vote on the booth. 28 ಕ್ಷೇತ್ರ ಇದೆ. ಈ ಒಂದು 28 ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರವನ್ನ ಬಿಜೆಪಿ ಜೆಡಿಎಸ್ ಮೈತ್ರಿ ಗೆಲ್ಬಹುದು, ಎಷ್ಟು ಕ್ಷೇತ್ರವನ್ನ ಕಾಂಗ್ರೆಸ್ ಗೆಲ್ಬಹುದು ಅಂತ ನಿಮ್ಗೆ ಅನ್ಸುತ್ತೆ? More than 75% ನಾವು ಗೆಲ್ತೀವಿ ಬಿಕಾಸ್ ಆಫ್ ಅವರ್ ಗ್ಯಾರಂಟೀಸ್. ನಮ್ ಗ್ಯಾರಂಟೀಸ್ ಮೇನ್ ಮುಖ್ಯವಾಗಿ ಎಲ್ರಿಗೂ ಹರಡಿದೆ. ಬಿಕಾಸ್ ಐ ಆಮ್ ಅನ್ ಅಫಿಷಿಯಲ್. ನಾನು ಹೋಗುವಾಗ ನಮ್ಮ ಕೊಲೀಗ್ಸ್ ಆಗ್ಲಿ, ನಮ್ಮ ಬಸ್ಸಲ್ಲಿ ಹೋಗುವಾಗ ಬೇರೆ ಇದು ಎಲೆಕ್ಟ್ರಿಸಿಟಿ ಬಿಲ್, ಐ ಆಮ್ ಓನರ್ ಆಫ್ ದ ಹೌಸ್ ಅಂಡ್ ಆಲ್ಸೋ ಹ್ಯಾವ್ ಸಮ್ ಟೆನೆಂಟೆಡ್ ರೆಸಿಡೆಂಟ್ಸ್ ಫಾರ್ ಆಲ್ ಗೆಟಿಂಗ್ ಫ್ರೀ ಕರೆಂಟ್. ಸೊ ಆ ಕರೆಂಟ್ ಇಂದ ಹಿಡಿದು, ನೀರಿಂದ ಹಿಡಿದು, ಮತ್ತೆ transportation is very important, especially officials who are all commuting from various parts of Karnataka inda Kolar inda namma IAS ge barta idare antavaru. They were used to coming in train al barta idru, antavaru ivaga bus al barta idare. So they are utilizing that opportunity. Kandita namdu a guarantees inda we hope that we will definitely, and the people are our side. Avara enjoy madoru, not only enjoy, it's a main important of their daily life. ಓಕೆ, ಈ ಒಂದು ಕೇಸ್ ಅಥವಾ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣ ನಿಜಕ್ಕೂ ಬಿಜೆಪಿ ಅವರಿಗೆ ಮೈನಸ್ ಆಗುತ್ತಾ? ಹೇಗೆ minus? And it affects a person, whatever, if it is you or me, something, we are common people. ಏನೋ ಒಂದು ಲೈಫಲ್ಲಿ ಏನೋ ಒಂದು ಸ್ಮಾಲ್ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಏನಾದ್ರೂ ಆಗ್ಬೋದು, we are first spotted out, oh that lady got an accident, so we are in the news. So hangagi this is a news where it is not to be appreciated or not to be something publicity ago anta idilla. It is a condemnable act where he has done. So definitely people will take it, and most of them, especially Indian, I feel this is somewhat very below the low thinking, I can say. Okay, ಪ್ರಧಾನಿ ಅಂದ್ರೆ ನಿಮ್ಮ ಪ್ರಕಾರ? Pradhani, see that we don't, I don't comment about him because I am not about the party or anything. But Congress is more stronger, and Congress, they should have given us an opportunity. See, already in Maldives they are slightly encroaching. Here China they are encroaching. What is the BJP government doing? BJP government is just only with full of lies. And what about Nirvan Modi? He's there, he's hiding, and Mallia. What main culprit say he's on? I could only say as short he is supporting the rich, not to the common man. Okay. Yeah. Thank you, ma'am. Thank you so much.